ಸಮಸ್ಯೆ ಎದುರಿಸ್ಬೇಕಂದ್ರೆ ಅದರ ಅವಶ್ಯಕತೆಯೂ ಭಾಳ ಐತಿ ಆ ನದಿ ಜೋಡಣೆ. ಅದಕ್ಕೋಸ್ಕರನೇ ಈಗ ಹೋರಾಟ. ಅದ್ರ ಬಗ್ಗೆ ಸರ್, ಈಗ ಬೇಡ್ತಿ ನದಿ ಜೋಡಣೆಯಿಂದ ಏನೆಲ್ಲ ರೈತರಿಗಾಗಲಿ ಸಾರ್ವಜನಿಕರಾಗಲಿ ಏನೆಲ್ಲ ಉಪಯೋಗ ಆಗುತ್ತೆ ಅಂತ? ಹಾವೇರಿ ಜಿಲ್ಲೆ ಕೃಷಿಕ ಜಿಲ್ಲೆ. ಇಲ್ಲಿ ಕೃಷಿ ಬಿಟ್ಟು ಬೇರೆ ಬದುಕು ಭಾಳ ಕಡಿಮೆ. ನಮ್ಮಲ್ಲಿ ಯಾವ ದೊಡ್ಡ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ನಾವೆಲ್ಲ ಕೃಷಿ ಮೇಲೆ ಅವಲಂಬನೆ ಆಗೋದ್ರಿಂದ ಇರೋಂತಹ ನದಿಗಳನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ನಮ್ಮ ಕೆಲಸ. ತುಂಗಭದ್ರಾ ಒಂದು ಕಡೆ ಮೂಲೆ ಆಗಿರೋದ್ರೆ ವರದಾ ಸಣ್ಣ ನದಿ ಅದು ಒಂದು ಕಡೆ ಭಾಗದಾಗೈತಿ. ಆ ವರದಾ ನದಿಗೆ ಬೇಡ್ತಿ ನದಿ ಜೋಡಣೆ ಮಾಡೋದ್ರಿಂದ ತುಂಗಭದ್ರಾ ಹೆಂಗಿರ್ತೈತಿ ಅದಕ್ಕಿಂತ ಹೆಚ್ಚಿನ ಕಾಲ ಅಂದರೆ 12 ತಿಂಗಳನ್ನು ನೀರು ಕಾಣ್ಬೋದು. ಸುಮಾರು 6 ರಿಂದ 8 ಜಿಲ್ಲೆಗಳು ನೀರಾವರಿ ಆಗ್ತವೆ. ನಮ್ಮ ಹಾವೇರಿಗೆ ಬೋರ್ವೆಲ್ ಮುಖಾಂತರ ನಾವು ನೀರಾವರಿ ಮಾಡ್ತಾ ಇದ್ದೀವಿ. ಅದು ಸಾಕಾಗ್ತಾ ಇಲ್ಲ. ಈ ಬಿಸಿಲಿಗೆ, ಈ ಬೇಸಿಗೆಗೆ, ಈ ಹವಾಮಾನ ವೈಪರೀತ್ಯದಿಂದ ನಾವು ಬೆಳೆ ತಗೊಳಕ್ಕಾಗ್ತಾಯಿಲ್ಲ. ಈ ಜೋಡಣೆ ಆಗೋದ್ರಿಂದ ನಾವು ಸಮೃದ್ಧಿ, ನಮ್ಮ ಹಾವೇರಿ ಜಿಲ್ಲೆ ನೀರಾವರಿ ಆಗುತ್ತೆ. ನಾವು ನೀರಾವರಿ ಆದ ರೈತರು ಈ ಬರಗಾಲವನ್ನು ಎದುರಿಸುವಂಥ ಶಕ್ತಿ ಬರ್ತದೆ. ನಾವು ಪೂರ್ತಿ ಮಳೆ ಮೇಲೆ ಡಿಪೆಂಡ್ ಆಗಿದ್ದರಿಂದ ನಮ್ಮಲ್ಲಿ ಮಳೆಯಾಶ್ರಿತ ಬೆಳೆಗಳೇ ಹೆಚ್ಚಿರೋದ್ರಿಂದ ರೈತ ಬಹಳಷ್ಟು ನುಕ್ಸಾನ ಆಕತ್ತನ. ಇಡೀ ರಾಜ್ಯದಾಗ ಹಾವೇರಿಯಾಗ ಆತ್ಮಹತ್ಯೆ ಹೆಚ್ಚಾಗತ್ತೆ. ಯಾಕತ್ತೆ ಅಂದ್ರೆ ನಾವೇ ಸಾಲದ ಭಾಳ ಸಿಕ್ಕಣಕತ್ತೀವಿ. ಆದ್ರೆ ಬರಗಾಲ ಆಕತಿ, ಇಲ್ಲದ್ರೆ ಮೊನ್ನೆ ಆತಲ್ಲ ಹಂಗೆ ಅತಿವೃಷ್ಟಿ ಆಗತ್ತೆ. ಇವನ್ನ ಎದುರಿಸ್ಬೇಕಂದ್ರೆ, ಶಾಶ್ವತ ಬರಗಾಲ ಹೊರಗೆ ಬರ್ಬೇಕಂದ್ರೆ ನದಿ ಜೋಡಣೆ ಭಾಳ ಮುಖ್ಯ ಐತಿ. ಈ ನದಿ ಜೋಡಣೆ ಮಾಡೋದ್ರಿಂದ ನಮ್ಮ ಕೆಲಸ ಆಕತ್ತೆ. ಇದನ್ನು ಎತ್ತಿ ಭಾಳ ದಿವಸ ಆಯ್ತು ಧ್ವನಿನ, ಆದ್ರೆ ಅದು ಯಾವುದೂ ಸಾರ್ಥಕ ಆಗ್ತಾಯಿಲ್ಲ. ಮೊನ್ನೆ ಏನೋ ಬೆಳಗಾವಿ ಅಧಿವೇಶನ ಐತಲ್ಲ, ನಮ್ಮ ಜಿಲ್ಲೆ ಶಾಸಕರೆಲ್ಲರೂ ಮಾತಾಡ್ರೆ ಅದು ಖುಷಿ ಕೊಟ್ಟೈತೆ ಅಷ್ಟೇ ನಮಗೆ. ಆದರೆ ಅಲ್ಲಿ ಯಾವುದೇ ರೇಟಿಂಗ್ಸ್ ಆಗಿಲ್ಲ. ನಮ್ಮ ವಿಚಾರ ಇಷ್ಟ, ಈ ನಾಳೆ ಬರೋಂಥ ಬಜೆಟ್ನಾಗರ ಇದನ್ನು ಅನುಮೋದನೆ ಮಾಡಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕೊಡ್ತು ಅಂದ್ರೆ ನಾವು ಕೇಂದ್ರ ಸರ್ಕಾರದವ್ರು ಈ ಕೆಲಸ ತಗೊಂತಾರೆ. ಸೊ ನಾವು ಅದಕ್ಕೆ ಅವ್ರಿಗೆ ಫಾಲೋಅಪ್ ಮಾಡೋಕ್ಕಾಗತ್ತೆ. ಅವ್ರನ್ನ ಕೇಳಿದ್ರೆ ಇವ್ರು ಕಳಿಸಿಲ್ಲ ಅಂತಾರೆ, ಇವ್ರು ಕೇಳಿದ್ರೆ ಅವ್ರು ಮಾಡಬೇಕು ಅಂತಾರೆ. ಅವ್ರವ್ರ ಜವಾಬ್ದಾರಿಯನ್ನು ಅವ್ರು ಮಾಡಿದ್ರಂದ್ರೆ ಕೆಲಸ ಆಗಲಕತ್ತಿ. ನಮ್ಮ ರೈತನ್ನ ಬದುಕಿಸ್ಬೇಕು. ರೈತ ಇಲ್ಲಿ ಸಮಗ್ರ ನೀರಾವರಿ ಮಾಡಬೇಕು. ಹಾವೇರಿ ಜಿಲ್ಲೆ ಒಳಗೆ ರೈತ ಆತ್ಮಹತ್ಯೆಗಳನ್ನು ಕಡಿಮೆ ಮಾಡ್ಬೇಕಂದ್ರೆ ವರದಾ ಮತ್ತು ಬೇಡ್ತಿ ನದಿ ವರದಾನ ಆಕತ್ತೆ ನಮಗೆ. ಅದಕ್ಕೆ ಅದನ್ನು ಜೋಡಣೆ ಮಾಡಲಿ ಅಂತ ನಮ್ಮ ಒತ್ತಾಯ.